ನಮಸ್ತೆ ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರುವ ಹಾಗೆ HIV ಅನ್ನುವಂತಹ ಕಾಯಿಲೆ ಸುಮಾರು ಒಂದು ರೀತಿಯಲ್ಲಿ ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿ ಎಲ್ಲೆಲ್ಲೂ ಕಂಡು ಬರ್ತಾ ಇದೆ. ಅದರಲ್ಲೂ ಕೆಲವು ತಿಂಗಳಿಂದ ಇತ್ತೀಚೆಗೆ ಬೆಂಗಳೂರನ್ನು ಸೇರಿಕೊಂಡು ರಾಜ್ಯದ ಹಲವು ನಗರಗಳಲ್ಲಿ HIV ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಯುವಕರಲ್ಲಿ ಅಂದ್ರೆ 20 ರಿಂದ 40 ವರ್ಷದ ಒಳಗಿನ ಯುವಕರಲ್ಲಿ ಹೆಚ್ಚಾಗಿ HIV ಸೋಂಕಿತರನ್ನ ಕಂಡು ಬರ್ತಾ ಇದೆ. ಹಾಗಾದ್ರೆ ಏನು HIV ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಏನು ಎಜುಕೇಶನ್ ಅಲ್ಲಿ ಇರ್ಬೋದು ಅಥವಾ ಜಾಗತಿಕ ಮಟ್ಟದಲ್ಲಿ ಇರ್ಬೋದು ಮುಂದುವರಿತಾ ಇರುವ ಸಮಯದಲ್ಲಿ ಈ ರೀತಿಯಾಗಿ HIV ಪೀಡಿತರಾಗ್ತಿರೋದು ಕಾರಣ ಏನು? HIV ಸೋಂಕಿತರಾಗ್ಲಿಕ್ಕೆ ಮುಖ್ಯವಾಗಿ ಕಾರಣ ಏನು ಮತ್ತೆ ಅದರ ಲಕ್ಷಣಗಳೇನು? ಇದರೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳ್ದಂಗೆ HIV ಅನ್ನೋಂಥದ್ದು ಒಂದು ಜಾಗತಿಕ ಆರೋಗ್ಯ ಸಮಸ್ಯೆ. ಯಾಕಂತಂದ್ರೆ ಅದಕ್ಕೆ ಬಂದ್ರೆ ಮತ್ತೆ ಪರಿಹಾರ ಇಲ್ಲ, ಮತ್ತೆ ಯಾವ ರೀತಿಯಾಗಿ ಹರಡ್ತಿದೆ ಅನ್ನುವಂಥದ್ದು ಅರ್ಥ ಆಗ್ತಿಲ್ಲ. ಯಾಕಂತಂದ್ರೆ ಬೆಂಗಳೂರನ್ನು ಸೇರಿಕೊಂಡು ರಾಜ್ಯದ ಎಲ್ಲೆಡೆ HIV ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನು ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳ್ತೀರಾ? ನೋಡಮ್ಮ, ಇದು ಭಾಳ ಹಳೆ ಕಾಯಿಲೆ. ಈಗಾಗಲೇ ಆಫ್ರಿಕಾದಿಂದ ಚಿಂಪ್ಯಾಂಜಿಯಿಂದ ಮನುಷ್ಯನಿಗೆ ಬಂದಂಥ ವೈರಲ್ ಕಾಯಿಲೆ. ಇದು ಭಾಳ ಸರಳವಾಗಿ ಮೊದಲೆಲ್ಲ ತುಂಬ ಜನ ಇಟ್ ವಾಸ್ ಎ ಸಾಮಾಜಿಕ ಪಿಡುಗು, ಸೋಷಿಯಲ್ ಸ್ಟಿಗ್ಮಾ ಅನ್ನೇವಿ. ಎಷ್ಟೋ ಜನ ಹ್ಯಾಂಡ್ ಶೇಕ್ ಮಾಡಿದರೆ ಬರುತ್ತೆ ಅನ್ನೋರು. ಈಗ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇಟ್ಸ್ ಎ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಎರಡನೇದು, ಇದು ಸೆಕ್ರಿಷನ್ಸಲ್ಲಿರುತ್ತೆ, ಬ್ಲಡ್ಡಲ್ಲಿರುತ್ತೆ. ಈಗ ಬ್ಲಡ್ ಯಾರೋ ಒಬ್ಬರು ಪಾಸಿಟಿವ್ ಇರೋರಿಗೆ ಅವ್ರ ಬ್ಲಡ್ಗೆ ಇವನ್ನ ಬೇರೆಯವರಿಗೆ ಟೆಸ್ಟ್ ಮಾಡಿದಿರೋ ಕೊಟ್ಟರೆ ಅದರಿಂದ ಬರುತ್ತೆ. ಸೊ ಭಾಳ ಮುಖ್ಯವಾಗಿ ಬರೋದು ಅಂದರೆ ಅನ್ಫಾರ್ಚುನೇಟ್ಲಿ ಇವತ್ತು ಯೂತ್ಸ್ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಡೆ ಡ್ರಗ್ ಅಡಿಕ್ಷನ್ನು ಇವೆಲ್ಲ ಜಾಸ್ತಿ ಆಗಿ ಸೇಮ್ ನೀಡಲ್ನ ಒಬ್ಬನಿಗೆ ಪಾಸಿಟಿವ್ ಇರೋನ್ನ ಅದೇ ನೀಡಲ್ನ ಅವರು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅದರಿಂದ ಬರುತ್ತೆ. ಬಟ್ ಜನಸಾಮಾನ್ಯರಿಗೆ ಸೇಫ್ ಸೆಕ್ಸ್ ಬಗ್ಗೆ ನಾವು ಎಜುಕೇಟ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಅದಾಗ್ತಾ ಇಲ್ಲ. ಬಟ್ ಮೊದಲಿಗೆ HIV ಬಂದರೆ ಆಯಿತು ಮುಗಿತವ್ರು ಸತ್ತೋಗ್ತಾರೆ. ಈಗ ಹಂಗಲ್ಲ, ವಂಡರ್ಫುಲ್ ಡ್ರಗ್ಸ್ ಬಂದಿದ್ದಾವೆ, ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ, ತುಂಬ ಆಂಟಿವೈರಲ್ ಡ್ರಗ್ಸ್ ಬಂದು ಲಾಂಗಿವಿಟಿ ಜಾಸ್ತಿ ಆಗಿದೆ. ಈ HIV ಇನ್ಫೆಕ್ಷನಲ್ಲಿ ಯಾಕೆ ಬೇಗ ಸತ್ತೋಗ್ತಾರೆ ಅಂದರೆ ವೆರಿ ಸಿಂಪಲ್. HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಇದರಿಂದ ಈ ವೈರಸ್ಸು ದೇಹದೊಳಕ್ಕೆ ಹೋದ ತಕ್ಷಣವೇ ಏಡ್ಸ್ ಆಗೋದಿಲ್ಲ. ಒಂದೆರಡು ದಿನ ಈ ವೈರಸ್ ಮಲ್ಟಿಪ್ಲೈ ಆಗುತ್ತೆ. ಕೊನೆಯ ಸ್ಟೇಜ್ಗಳಿಗೆ ನಾವು ಏಡ್ಸ್ ಅಂತೀವಿ. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಂದರೆ ಅನೇಕ ರೋಗ ಲಕ್ಷಣಗಳು ಬರ್ತವೆ. ಅದಕ್ಕೆಲ್ಲ ಮೇನ್ ಕಾರಣ ಆ ಮನುಷ್ಯನ ಇಮ್ಯೂನಿಟಿ ಇರುತ್ತಲ್ಲ, ಅಂದರೆ ರೋಗ ನಿರೋಧಕ ಶಕ್ತಿ ಹೊರಟೋಗ್ಬಿಡುತ್ತೆ. ಯಾಕೆ ಹೊರಟೋಗುತ್ತೆ? WBCs ನಮ್ಮ ದೇಹದಲ್ಲಿ ಇರತಕ್ಕಂಥ ಸೋಲ್ಜರ್ಸ್ ಅಂದರೆ WBCs 11,000 ಪರ್ ಡೆಸಿಲೀಟ್ರ್ ಇರ್ತವೆ. ಇದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಈ ವೈರಸ್ಸು WBCsನ ಕೊಂದಾಕ್ಬಿಡುತ್ತೆ. ಸೊ ಇವಾಗ ನೋಡಿ, ಒಬ್ಬ ಮನುಷ್ಯನಿಗೆ ಒಂದು ಕಾಮನ್ ನೆಗಡಿ ಕೆಮ್ಮು ಬಂದರೆ ತನ್ನ ಸ್ವಂತ ಬಲದಿಂದ ಅವನು ಏನೂ ಟ್ರೀಟ್ಮೆಂಟ್ ಇಲ್ಲದ್ರೂ ಉಳ್ಕೋತಾನೆ. ಆದರೆ ಒಬ್ಬ HIV ಪೇಷಂಟ್ಗೆ ಒಂದು ಕಾಮನ್ ಕೋಲ್ಡ್ ಬಂದರೂ ಕೂಡ ತಡ್ಕೊಳಕ್ಕಾಗ್ದಿರ, ಒಂದು TB ಬಂದರೆ ಅದರಿಂದ ಹುಷಾರಾಗೋಕ್ಕಾಗ್ದಿರ ಸತ್ತೋಗ್ತಾರೆ. ಅದರಿಂದ HIV ದಯವಿಟ್ಟು ಯಾರು ಲೈಟಾಗಿ ತೊಗೋಬೇಡಿ. ಹೌ ಟು ಪ್ರಿವೆಂಟ್? ಈಗ ನೋಡಿ, ಅನ್ಫಾರ್ಚುನೇಟ್ಲಿ ಸೊಸೈಟಿ ಹೆಂಗಾಗಿದೆ ಅಂದರೆ ಮೊದಲಿನ ಕಾಲದಂಗೆ ಒಂದು ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂದು ಭಯ, ಒಂದು ನಾರ್ಮ್ ಇತ್ತು. ಇವತ್ತಿಲ್ಲ. ಯಾರು ಬೇಕಾದ್ರೂ ದೇ ಕ್ಯಾನ್ ಹ್ಯಾವ್ ಎ ಫ್ರೀ ಸೆಕ್ಸ್. ಅನ್ಫಾರ್ಚುನೇಟ್ಲಿ ಆ ಸೆಕ್ಸು ಇಟ್ಸ್ ಏನು ಎವ್ರಿಬಡೀಸ್ ಡಿಸೈರ್. ಊಟ ನಿದ್ರೆ ಹೆಂಗೆ ಮನುಷ್ಯನಿಗೆ ಬೇಕು ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ 16 ಇಯರ್ಸ್ ಇನ್ ಬಾಯ್ಸ್, ಅಟ್ಲೀಸ್ಟ್ 14 ಇಯರ್ಸ್ ಇನ್ ಗರ್ಲ್ಸ್, ಅಲ್ಲಿಂದನೇ ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಅರಿವು ಇಲ್ಲದೆ ಇದ್ದರೆ, ಬ್ಯಾರಿಯರ್ ಯೂಸ್ ಮಾಡದಿದ್ರೆ, ನೋಡಿ ಸೆಕ್ಷುವಲಿ ಟ್ರಾನ್ಸ್ಮಿಟ್ ಆಗಬಾರ್ದು ಅಂದರೆ ಕಾಂಡಮ್ ಯೂಸ್ ಮಾಡಬೇಕು, ಇಲ್ಲದ್ರೆ ಲೇಡೀಸ್ ಡಯಾಫ್ರಮ್ ಯೂಸ್ ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಯಂಗ್ಸ್ಟರ್ಸ್ಗೆ ಇವ್ಯಾವ ಅವೇರ್ನೆಸ್ ಇರಲ್ಲ. ಈ ಫ್ರೀ ಸೆಕ್ಸ್ ಅದರೊಳಗಾಗಿ ಒಬ್ಬರಿಂದ ಒಬ್ಬರಿಗೆ ಈಸಿಲಿ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ಅವ್ರು ಕೇರ್ಫುಲ್ಲಾಗಿ ಇಲ್ದಿದ್ರೆ ಈ ಕಾಯಿಲೆ ಅಂಟುತ್ತೆ, ಸ್ಪ್ರೆಡ್ ಆಗುತ್ತೆ.
ಇನ್ನು HIV ಅನ್ನುವಂಥದ್ದು ಒಂದು ರೀತಿಯ ವೈರಸ್. ಅದು HIV ಒಂದು ಮೊದಲ ಹಂತದಲ್ಲಿರುತ್ತೆ, ನಂತರ ಏಡ್ಸ್ ಆಗಿ ಪರಿಣಾಮಕಾರಿಯಾಗಿ ಬೀರುತ್ತೆ. ಆದ್ರೆ ರಾಜ್ಯದಲ್ಲಿ ಬೆಂಗಳೂರನ್ನು ಸೇರಿಸಿಕೊಂಡು ಹಲವೆಡೆ ನಗರದಲ್ಲಿ ಸುಮಾರು 20ರಿಂದ 40 ವರ್ಷದ ಒಳಗಿನ ಯುವಕ ಯುವತಿಯರಲ್ಲಿ ಹೆಚ್ಚಾಗಿ ಈ ಏಡ್ಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಅನ್ಫಾರ್ಚುನೇಟ್ಲಿ ಇಟ್ ಈಸ್ ರಿಲೇಟೆಡ್ ಟು ಸೆಕ್ಸ್. ಅಂಡ್ ಪರ್ಟಿಕ್ಯುಲರ್ ನೀವು ಹೇಳ್ದಂಗೆ 18 to 40 ಸೆಕ್ಷುವಲಿ ಆಕ್ಟಿವ್ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಗೊತ್ತಿರಲ್ಲ ಅನ್ಪ್ರೊಟೆಕ್ಟೆಡ್ ಸೆಕ್ಸ್. ನೀವು ಸಂಜೆ ಹೊತ್ತು ಮೆಜೆಸ್ಟಿಕ್ನ ತಿರುದು ಓಡಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಸೆಕ್ಸ್ ವರ್ಕರ್ಸ್ ಎಲ್ರಿಗೂ ಗೊತ್ತಾಗುತ್ತೆ ಅಂತ. ನೀವು ಬಾಂಬೆಗೆ ಹೋದರೆ ರೆಡ್ ಲೈಟ್ ಏರಿಯಾ ಅಂತ ಏರಿಯಾ. ಇವತ್ತು ಅನ್ಫಾರ್ಚುನೇಟ್ಲಿ ನೀವು ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನೀವು ಆಂಧ್ರದೊಳಗೆ ಕೆಲವು ಏರಿಯಾಗಳಂತೂ ಎಷ್ಟು ಎಂಡೆಮಿಕ್ ಅಂದರೆ ತುಂಬ ಜನಕ್ಕೆ ಅದು ಆಲ್ರೆಡಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ನಲ್ಲೆಲ್ಲ ಬಂದಿದೆ. ಸೊ ಅನ್ಫಾರ್ಚುನೇಟ್ಲಿ ಈ ಹುಡುಗರು ಆ್ಯಂಡ್ ಎಲ್ಲೋ ಒಂದು ಕಡೆ ಪ್ರೊಟೆಕ್ಟೆಡ್ ಸೆಕ್ಸ್, ಇವಾಗ ಯಂಗ್ ಏಜ್ನಲ್ಲಿ ಮದುವೆ ಆಗ್ತಾರೆ, ಏನು ರಿಸ್ಟ್ರಿಕ್ಟೆಡ್ ಟು ಒನ್ ಲೇಡಿ, ಅಂಥವ್ರಿಗೆ ಈ ಕಾಯಿಲೆ ಬರೋದಿಲ್ಲ. ಅನ್ಫಾರ್ಚುನೇಟ್ಲಿ ಗಂಡಸರು ಬೇರೆ ಕಡೆ ಎಲ್ಲ ಹೋಗಿ ಆ ಇನ್ಫೆಕ್ಷನ್ನ ತಂದು ತನ್ನ ವೈಫ್ಗೂ ಕೊಡೋ ಪಾಸಿಬಿಲಿಟಿ ಇರುತ್ತೆ. ಸೊ ಯಾವಾಗ ನಾವು ಜನಗಳಿಗೆ ಅರಿವು ಮೂಡಿಸಲ್ವಲ್ಲ, ಜನಗಳಿಗೆ ಯಾವಾಗ ಅದ್ರ ಭಯ ಇರಲ್ಲಲ್ಲ. ನಾನು MBBS ಓದೋವಾಗ ಈ ಏಡ್ಸೇ ಇರಲಿಲ್ಲ. 1973 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಆಗಿಲ್ಲ ಸಿಫಿಲಿಸ್ ಬರೋದು, ಗೊನೋರಿಯಾ ಬರೋದು, ಆ ರೀತಿಯ ಸೆಕ್ಷುಲಿ ಅಲ್ಲಿ ಯಾವಾಗಲೂ ಸಾವು ಆಗ್ತಿರಲಿಲ್ಲ. ಏನೋ ಒಂದಷ್ಟು ಸಫರ್ ಆಗೋರು. ಅನ್ಫಾರ್ಚುನೇಟ್ಲಿ HIV ಒಳಗೆ ಡೆತ್ ಜಾಸ್ತಿ. ಯಾಕಂದರೆ ಅದನ್ನೇ ನಾವು ಸಿಂಡ್ರೋಮ್ ಅನ್ನೋದು. ಒಂದು ಸಣ್ಣ ಕಾಯಿಲೆನೂ ಕೂಡ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಯಾಕಂದರೆ ಸೋಲ್ಜರ್ಸೇ ಹೊರಟೋಗ್ಬಿಡ್ತಾರೆ. ದೇಹವನ್ನು ಕಾಪಾಡೋದು ನಮ್ಮ WBCs. ಅದಕ್ಕೆ ಅವರಿಗೆಲ್ಲ CD4 ಕೌಂಟು ಅದೆಲ್ಲ ಮಾಡಿ ನೋಡ್ತಾ ಇರ್ತೀವಿ. ಬಟ್ ದಯವಿಟ್ಟು ಒಂದು ಸಾರಿ ನೀವು ಪಾಸಿಟಿವ್ ಅಂತ ಗೊತ್ತಾದರೆ, ತುಂಬ ಜನಕ್ಕೆ ಭಯ. ನಮಗೆ ಹೇಳ್ತಾರೆ ಡಾಕ್ಟ್ರೇ ಅನ್ಫಾರ್ಚುನೇಟ್ಲಿ ಇದು ಹೆಂಗೆ ಟೆಸ್ಟ್ ಮಾಡಿಸಿದ ತಕ್ಷಣ ಬರೋದಿಲ್ಲ, ಪಾಸಿಟಿವ್ ಬರೋಲ್ಲ. ಹಾಗೇನು ಅವನು ನನಗೇನೂ ಇಲ್ಲ ಅಂತ ಆ ಸಮಯದಲ್ಲಿ ದೇ ಕ್ಯಾನ್ ಸ್ಪ್ರೆಡ್ ದ ಇನ್ಫೆಕ್ಷನ್ ಟು ಅದರ್ಸ್. ಸೊ ಪಾಸಿಟಿವೇ ಆಗಬೇಕು ಅಂತೇನೂ ಇಲ್ಲ. ಆಲ್ರೆಡಿ ಅವರಲ್ಲಿದ್ದರೆ ಅದನ್ನು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ ನಾವು. ಸೊ ಇವೆಲ್ಲವೂ ಕೂಡ ನಮಗೆ ವೈದ್ಯಕೀಯ ಪ್ರಾಕ್ಟೀಸ್ನಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದರಿಂದ ಇನ್ಫ್ಯಾಕ್ಟ್ ಪ್ರತಿ ಮೆಡಿಕಲ್ ಕಾಲೇಜ್ನಲ್ಲೂ ಆಂಟಿ ರೆಟ್ರೋವೈರಲ್ ಥೆರಪಿ ಅಂತಲೇ ಇದೆ, ಡಿಪಾರ್ಟ್ಮೆಂಟೇ ಇದೆ. ನೀವು ಕೆಂಪೇಗೌಡಗೆ ಹೋಗಿ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ, ಎನಿ ಮೆಡಿಕಲ್ ಕಾಲೇಜ್ ಏಡ್ಸ್ಗೋಸ್ಕರವಾಗಿ ಒಂದು ಡಿಪಾರ್ಟ್ಮೆಂಟ್, ಡೆಡಿಕೇಟೆಡ್ ವರ್ಕರ್ಸ್ ಇರ್ತಾರೆ. ಅವ್ರಿಗೆ ಇವನ್ನೆಲ್ಲ ಟೆಸ್ಟ್ ಮಾಡಿ ಅವರಿಗೆ ಫ್ರೀ ಮೆಡಿಸನ್ನು ಕೊಡ್ತಾರೆ. ಅವರಿಗೆ ಬ್ಯಾರಿಯರ್ಸು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಜನ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಪರ್ಟಿಕ್ಯುಲರ್ಲಿ ಕಾಲೇಜ್ ಸ್ಟೂಡೆಂಟ್ಸ್, ಅದರೊಳಗಾಗಿ ಡ್ರಗ್ ಅಡಿಕ್ಟ್ಸು ಆ ನೀಡ್ಲಿಂದನೂ ಬರುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅಗೇನ್ ನಮ್ಮ ದೇಶದಲ್ಲಿ ಎಲ್ಲೂ ಕಮಿಟ್ಮೆಂಟ್ ಇಲ್ಲ. ಕೆಲವು ಬ್ಲಡ್ ಬ್ಯಾಂಕ್ಗಳಲ್ಲಿ ಟೆಸ್ಟ್ ಮಾಡ್ತಾರೋ ಇಲ್ಲ ನಮಗೆ ಗೊತ್ತಿಲ್ಲ, ಕರೆಕ್ಟಾಗಿ ಹಾಕ್ಕೊಡ್ತಾರೆ ಟೆಸ್ಟೆಡ್ ಅಂತ. ಎಷ್ಟು ನಿಜವಾಗ್ಲೂ ಮಾಡಿರ್ತಾರೋ ಅದು ಜನರಲಿ ನಾನು ಎಲ್ಲರನ್ನೂ ಬ್ಲೇಮ್ ಮಾಡಲ್ಲ, ಅಟ್ಲೀಸ್ಟ್ ಇದು ಆಗಿದೆ ಹಿಂದೆನೂ ಕೂಡ. ಸೊ ಹಂಗಾಗಿ ದಯವಿಟ್ಟು ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್, ಸೆಮೆನ್, ವೆಜೈನಲ್ ಸೆಕ್ರಿಷನ್, ಸಲೈವಾ, ಇವನ್ನು ತಾಯಿ ಮಲೆಯ ಹಾಲಿನಲ್ಲೂ ಕೂಡ ಈ ವೈರಸ್ ಬರುತ್ತೆ. ತಾಯಿ ಏನನ್ನ ಪಾಸಿಟಿವ್ ಇದ್ದರೆ ಮಗುಗೆ ಬರುತ್ತೆ, ತಾಯಿ ಏನನ್ನ ಪಾಸಿಟಿವ್ ಇದ್ದರೆ ಡೆಲಿವರಿ ಟೈಮ್ನಾಗ ಮಗುಗೆ ಬರುತ್ತೆ. ಇವೆಲ್ಲವನ್ನು ಅರಿವು ಮೂಡಿಸೋದು ನಮ್ಮ ಕರ್ತವ್ಯ. ಸೊ ಜನಗಳಿಗೆ ಇದ್ರ ಬಗ್ಗೆ ಅರಿವಿಲ್ದಿದ್ರೆ ಇಷ್ಟೆಲ್ಲ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಕೆಲವರು ಎಜುಕೇಟೆಡ್ ಪೀಪಲ್ಸು ತಪ್ಪು ಇದು ಶೇಕ್ ಹ್ಯಾಂಡ್ ಕೊಡೋದ್ರೆ ಬರುತ್ತೆ, ಕಾಮನ್ ಟಾಯ್ಲೆಟ್ ಅವೆಲ್ಲ ಬರೋದಿಲ್ಲ. ಇವೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಬಟ್ ಎನಿ ಸೆಕ್ರೇಷನ್ ಆ್ಯಂಡ್ ಇನ್ನೊಂದು ಗ್ರೇಟ್ ಅಡ್ವಾಂಟೇಜ್ ಅಂದರೆ ಈ ವೈರಸ್ಸು ಬಿಸಿಲಿನಲ್ಲಿ ಸತ್ತೋಗ್ಬಿಡುತ್ತೆ. ಸೊ ಯಾವುದೇ ಒಂದು ಸೆಕ್ರೇಷನ್ ಆ ಬಟ್ಟೆನ ಬಿಸಿಲನ್ನ ಒಣಗಾಕಿದರೆ ಅಥವಾ ಬಿಸಿ ಇದು ಮಾಡಿದರೆ ಅದು ಬೇಗ ಸತ್ತೋಗುತ್ತೆ. ಸೊ ಈ ಚಳಿಗಾಲದಂಥ ಸಮಯದಲ್ಲಿ ಎನಿ ವೈರಸ್ ಸರ್ವೈವಲ್ ರೇಟ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಯಾರೇ ಆಗಲಿ ಇದ್ರ ಬಗ್ಗೆ ಅರಿವಿದ್ರೆ ಸಾಕು, ಎಚ್ಚರಿಕೆ ವಹಿಸಿದರೆ ಸಾಕು. ಭಾಳ ಅಪರೂಪ ಕೆಲವರು ಅಯ್ಯೋ ಆಕ್ಸಿಡೆಂಟ್ ಆಗತ್ತವ, ನಾನು ಪೇಷಂಟ್ ಮುಟ್ಬಿಟ್ಟೆ ಅವ್ನ ಬ್ಲಡ್ನಾಗ ಇತ್ತು ಏನೋ, ಅಂಥವೆಲ್ಲ ಆಗೋದಿಲ್ಲ. ಇನ್ಫ್ಯಾಕ್ಟ್ ಯಾವುದೇ ಬ್ಲಡ್ ಮುಟ್ಟಿದ್ರೂ ಕೂಡ ಇಮಿಡಿಯೇಟ್ಲಿ ಕೈ ತೊಳ್ಕೊಂಡ್ರೆ ಆಯಿತು. ಆ್ಯಂಡ್ ನಮ್ಮ ಕೈನಲ್ಲಿ ಗಾಯ ಅದು ಇಲ್ದಿದ್ರೆ ಇರ್ತೀವಿ. ಆಮೇಲೆ ಡಾಕ್ಟ್ರುಗಳ ಹತ್ರನೂ ಪ್ರಾಪರ್ ಕೇರ್ ತೊಗೊಳ್ಳಿಲ್ಲ ಅಂದರೆ, ಇವಾಗ ಡೆಂಟಿಸ್ಟ್ ಹತ್ರ ಹೋದರೆ ಆ ಡೆಂಟಲ್ ಇನ್ಸ್ಟ್ರೂಮೆಂಟ್ ಸರಿಯಾಗಿ ಸ್ಟೆರಿಲೈಸ್ ಆಗಲಿಲ್ಲ ಅಂದರೆ ಯಾವುದೋ ಒಂದು ಪೇಷಂಟ್ ಯೂಸ್ ಮಾಡಿರೋ ಪಾಸಿಟಿವ್ ಇದ್ದರೆ ಇನ್ನೊಂದು ಪೇಷಂಟ್ಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ನಿಮ್ಗೆ ಅರಿವಿರಲಿ, ನಾವು ಆಪ್ರೇಷನ್ ಥಿಯೇಟ್ರಿಗೆ ಇವಾಗ ಒಂದು ಹರ್ನಿಯಾ ಇರುತ್ತೆ, ಅವನಿಗೆ HIV ಪಾಸಿಟಿವ್ ಇದ್ದರೆ ಅವ್ನಿಗೆ ಆಪ್ರೇಷನ್ ಮಾಡಲ್ಲ ಅಂತ ಹೇಳಲ್ಲ. ಲಾಸ್ಟ್ ಕೇಸ್ನ ಇಟ್ಕೊಂಡು ಅದಕ್ಕೆ ಸ್ಪೆಷಲ್ OT ಡ್ರೆಸ್ ಇಟ್ಕೊಂಡು ಅದಕ್ಕೆ ಸ್ಪೆಷಲ್ ಸೇಫ್ಟಿ ಇನ್ಸ್ಟ್ರೂಮೆಂಟ್ ತೊಗೊಂಡು ಇವನ್ ಸರ್ಜರಿ ಆದಮೇಲೆ ಆ ಇನ್ಸ್ಟ್ರೂಮೆಂಟ್ನ ಸೆಪ್ರೇಟಾಗಿ ಆಟೋ ಕ್ಲೇಮ್ ಮಾಡ್ತೀವಿ. ಇಷ್ಟೆಲ್ಲ ಪ್ರಿಕಾಷನ್ಸ್ ನಾವು ಹಾಸ್ಪಿಟ್ಲಲ್ಲಿ ವೈದ್ಯರು ತೊಗೊಳ್ತೀವಿ. ಅದರಿಂದ ನಾವು ಅಷ್ಟೇ ಯಾವುದೇ ಒಂದು ಪೇಷಂಟ್ ಎಕ್ಸಾಮ್ ಮಾಡಬೇಕಾದ್ರೆ ಡೌಟ್ ಇದ್ದರೆ ಡಬಲ್ ಗ್ಲೌಸ್ ಹಾಕ್ಕೊಂಡು ಕೆಲಸ ಮಾಡ್ತೀವಿ. ಆಪ್ರೇಷನ್ ಮಾಡೋವಾಗೆ
HIV ಪೇಷಂಟಿಗೆ ಮಾಡಬೇಕಾದ್ರೆ ಗಾಗಲ್ ಹಾಕ್ಕೋತೀವಿ, ಅದು ರಕ್ತ ನನ್ನ ಕಣ್ಣಿಗೆ ಸಿಗಬಾರ್ದು ಅಂತ. ಗಮ್ ಬೂಟ್ ಹಾಕ್ಕೋತೀವಿ, ಕಾಲ ಮೇಲೆ ರಕ್ತ ಬೀಳಬಾರ್ದು ಅಂತ. ಡಬಲ್ ಗ್ಲೌಸ್ ಹಾಕ್ಕೋತೀವಿ. ಅದಕ್ಕೆ ಒಂದು ಡಿಸ್ಪೋಸಬಲ್ ಕಿಟ್ ಇಟ್ಕೊಂಡು ಮಾಡ್ತೀವಿ. ಇಷ್ಟೆಲ್ಲ ಪ್ರಿಕಾಷನ್ಸ್ ತೊಗೋತೀವಿ. ಆದ್ದರಿಂದ HIV ಬಗ್ಗೆ ಅರಿವು ನಮಗೆ ವೈದ್ಯಕೀಯದಲ್ಲಿ ನಮಗೆಲ್ಲ ಗೊತ್ತಿರುತ್ತೆ. ಆದರೆ ನಮ್ಮ ನಾಲೆಡ್ಜು ಜನಸಾಮಾನ್ಯರು ತಲುಪಬೇಕಾದ್ರೆ ನಿಮ್ಮಂಥವ್ರಿಂದನೇ ತಲುಪಬೇಕು. ಮಾಧ್ಯಮದವರು ಯು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇಷ್ಟು ವಿಚಾರಗಳನ್ನ ನಾನು 10 ಜನಕ್ಕೆ ಕೂತ್ಕೊಂಡು ಲೆಕ್ಚರ್ ಹೊಡಿಬೋದು, ಆದರೆ ಇಡೀ ಜನಕ್ಕೆ ತೋರಿಸೋ ಕೆಪಾಸಿಟಿ ನಿಮಗಿರೋದು. ಅದಕ್ಕೇ ಎಲ್ಲ ಒಂದು ಕಡೆ ನಮ್ಮ ಗ್ಯಾರಂಟಿ ನ್ಯೂಸ್ ಅಂತ ಬರ್ತಾಯಿದ್ದೀವಿ ಅದಕ್ಕೆ ಒಬ್ಲೈಜ್ ಮಾಡಿದೆ. ದಯವಿಟ್ಟು ಈ ವಿಚಾರಗಳನ್ನ ನಿಮ್ಮ ಮುಖಾಂತರ ಜನಸಾಮಾನ್ಯರಿಗೆ ತಲುಪಿ. ಈಗ ಆಲ್ರೆಡಿ ಇನ್ಸಿಡೆನ್ಸ್ ಜಾಸ್ತಿ ಆಗಿರೋದ್ರಿಂದ ನೀವು ಬಂದಿದ್ದೀರಿ, ಹೌದು ಜನಗಳು ಯಾಕೋ ಯಾಮಾರ್ತಿದ್ದಾರೆ ಅಂತ. ಸೊ ಈ ರೀತಿ ಅರಿವು ಮೂಡಿಸೋದ್ರಿಂದ ಡೆಫಿನೆಟ್ಲಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಎಲ್ಲೋ ಒಂದು ಕಡೆ ನೀವು ಆಗಲೇ ಹೇಳಿದಂಗೆ ಸೋಂಕಿತರೊಂದಿಗೆ ದೈಹಿಕವಾದ ಸಂಬಂಧವನ್ನು ಇಟ್ಟುಕೊಳ್ಳೋದ್ರಿಂದ ಯುವಕರಿಗೆ ಹೆಚ್ಚಾಗಿ ಹರಡ್ತಾ ಇದೆ ಅಂತಂದ್ರೆ ನನ್ನದು ಇನ್ನೊಂದೇನು ಅಂತಂದ್ರೆ ಸೋಂಕಿತರನ್ನ ಹೊರತುಪಡಿಸಿ ಮಲ್ಟಿಪಲ್ ಏನು ದೈಹಿಕ ಸಂಬಂಧ ಇಟ್ಕೊಳ್ಳೋದ್ರಿಂದನೂ ಕೂಡ HIV ಆಗುವಂತಹ ಸಾಧ್ಯತೆ ಇದೆಯಾ? ಅದು ಯಾಕಂದರೆ ಈ ಮಲ್ಟಿಪಲ್ ಆದಾಗ ಯಾರಿಗಿದೆ ಅಂತ ಇವನಿಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು ಪಾರ್ಟ್ನರ್ ಆದರೆ ಟೆಸ್ಟ್ ಮಾಡ್ಬೋದು. ಇವನು ಸಾಕಷ್ಟು ಮಲ್ಟಿಪಲ್ ಪಾರ್ಟ್ನರ್ಸ್ ಹತ್ರ ಹೋದರೆ ಅದ್ರಾಗ ಯಾರು ಪಾಸಿಟಿವ್ ಇದ್ದರು, ಯಾರು ವಿಂಡೋ ಪೀರಿಯಡ್ ಅಂತೀವಿ. ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಪೀರಿಯಡ್ಡು. ಅವರಿಗೆ ಪಾಸಿಟಿವ್ ಬಂದಿರಲ್ಲ, ದೇ ಆರ್ ಆಲ್ರೆಡಿ ಹ್ಯಾವಿಂಗ್ ಎ ವೈರಸ್. ಅದನ್ನು ನಾವು ವಿಂಡೋ ಪೀರಿಯಡ್ ಅಂತೀವಿ. ಅಂಥವ್ರ ಜೊತೆಲಿ ಇವನು ಸೆಕ್ಸ್ ಮಾಡಿ ಮತ್ತೆ ತನ್ನ ಮನೆ ಮಡದಿ ಜೊತೆಯಲ್ಲಿ ಮಾಡಿದಾಗ ಅಲ್ಲಿಂದ ಇಲ್ಲಿ ಬರುತ್ತೆ ಇನ್ಫೆಕ್ಷನ್. ಅದಕ್ಕೆ ಸಿಂಗಲ್ ಪಾರ್ಟ್ನರ್ ಈಸ್ ಆಲ್ವೇಸ್ ಸೇಫ್ ಅನ್ನೋದು ಇದರಿಂದಾನೆ. ಇನ್ನು ನೀವಾಗಲೇ ಹೇಳಿದಾಗೆ ತಾಯಿಯಿಂದ ಮಗುಗೆ ಬರುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಗರ್ಭದಲ್ಲಿ ಮಗು ಬೆಳೀತಾ ಇದ್ದಾಗ ತಾಯಿ ಏನಾದರೂ HIV ಪಾಸಿಟಿವ್ ಆಗಿದ್ರೆ ಆಗ ಕೂಡ ಮಗುವಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ತಿಳಿಸ್ಕೊಟ್ರಿ. ಆದರೆ ಏನು ಮೊದಲ 2-3 ತಿಂಗಳಲ್ಲಿ ಏನಾದರೂ ತಾಯಿಗೆ HIV ಪಾಸಿಟಿವ್ ಇರುವಂಥದ್ದು ಗೊತ್ತಾದರೆ ಮಗುವಿಗೆ ಬರದೇ ಇರುವಂಥ ರೀತಿ ಏನಾದರೂ ಅವಾಯ್ಡ್ ಮಾಡುವಂಥ ಅವಕಾಶ ವೈದ್ಯಕೀಯ ಶಾಸ್ತ್ರದಲ್ಲಿ ಏನಾದರೂ ಇದೆಯಾ? ನೋಡಿ, ಅವರು ಡೈರೆಕ್ಟಾಗಿ ಬ್ರೆಸ್ಟ್ ಫೀಡ್ ಮಾಡಬಾರ್ದು. ಆದರೆ ತಾಯಿ ಹಾಲು ಮಗುಗೆ ಭಾಳ ಇಂಪಾರ್ಟೆಂಟು. ಆ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ, ತಾಯಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ, ಆ ಹಾಲನ್ನು ಕುದಿಸಿ ಆಮೇಲೆ ಮಗುಗೆ ಕೊಡಬೇಕು. ಆ್ಯಂಡ್ ಡೆಲಿವರಿ ಟೈಮ್ನಾಗೆ ಮತ್ತೆ ನಾವು ಪ್ರಿಕಾಷನ್ಸ್ ತೊಗೋಬೇಕು. ತಾಯಿ ಪಾಸಿಟಿವ್ ಇದ್ದು ಡೆಲಿವರಿ ಟೈಮ್ನಲ್ಲಿ ವೆಜೈನಲ್ ಸೆಕ್ಸ್ಕ್ರೀಷನಿಂದ ಮಗುಗೆ ಬರೋದ್ರಿಂದ ಮಗುನ ಪ್ರಾಪರಾಗಿ ಸ್ಟೆರಿಲೈಸ್ ಅಂದರೆ ಕ್ಲೀನ್ ಮಾಡಬೇಕು, ಆಂಟಿಸೆಪ್ಟಿಕ್ಸ್ನ ಇದು ಮಾಡಬೇಕು. ಮಗುದು ಬ್ಲಡ್ ಟೆಸ್ಟ್ ಪಾಸಿಟಿವ್ ಟೆಸ್ಟ್ ಮಾಡಿ ಮಗುಗೇನೋ ಮುಂದೆ ಬರೋ ಲಕ್ಷಣಗಳಿದ್ರೆ ಮಗುಗೂ ಟ್ರೀಟ್ಮೆಂಟ್ ಇದೆ. ಇವತ್ತು ಆಂಟಿವೈರಲ್ ಡ್ರಗ್ಸು ಸ್ಪೆಸಿಫಿಕ್ ಸೆಂಟರ್ಗಳಿದ್ದಾವೆ, ART ಸೆಂಟರ್ಸ್ ಅಂತೀವಿ. ಜನಗಳು ಅದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಕದ್ದು ಮುಚ್ಚಿ ಮೊದಲೆಲ್ಲ ನೋಡಿ ಅವರಿಗೆ ಒಂದು ಸೆಪರೇಟ್ ವಾರ್ಡ್ ಇರೇವಿ. ಏನೋ ಒಂಥರ ಇವತ್ತು ಹಂಗಿಲ್ಲ. ಯಾವುದೇ ಒಂದು ಪಾಸಿಟಿವ್ ಪೇಷಂಟ್ ಇದ್ರೂ ಕೂಡ ವಾರ್ಡ್ ಮಧ್ಯಾಹ್ನ ಇರ್ತಾರೆ. ಬಟ್ ಇವತ್ತೆಲ್ಲ ಡಿಸ್ಪೋಸಬಲ್ ಸಿರಿಂಜ್ ಯೂಸ್ ಮಾಡೋದ್ರಿಂದ ಸೇಮ್ ನೀಡಲ್ ಒಬ್ಬರಿಂದ ಒಬ್ಬರಿಗೆ ಇದಾಗೋದಿಲ್ಲ. ಇವೆಲ್ಲ ಪ್ರಿಕಾಷನ್ಸ್ ತೊಗೋತೀವಿ. ಎಲ್ಲೋ ಒಂದು ಕಡೆ ಅವ್ರ ಸಮಾಜದಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಭಾಳ ಕಡೆ ಅವ್ರದ್ದೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ HIV ಪಾಸಿಟಿವ್ ಪೇಷಂಟ್ಸ್. ಸೊ ಅವ್ರಿಗೆ ಸಾಕಷ್ಟು ಸವಲತ್ತುಗಳು ಸಿಗ್ತವೆ. ಒಬ್ಬರಿಂದ ಒಬ್ಬರು ಎಜುಕೇಟ್ ಮಾಡ್ಕೋತಾರೆ. ಇದು ಭಾಳ ಇಂಪಾರ್ಟೆಂಟು. ನಾನು 2-3 ಕಡೆ ಅಂಥ ಅಸೋಸಿಯೇಷನ್ ಟಾಕ್ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಯಾರು HIV ಪೇಷಂಟ್ಸು ಅಷ್ಟು ಕೆಟ್ಟದಾಗಿ ಸಾಯೋದಿಲ್ಲ. 18 ವರ್ಷ 20 ವರ್ಷದಿಂದ HIV ಪಾಸಿಟಿವ್ ಇರೋರು ನನ್ನ ಹತ್ರ ಇದ್ದಾರೆ. ಮಕ್ಕಳ ಜೊತೆಯಲ್ಲಿ ಸಂಸಾರದಲ್ಲೇ ಇರ್ತಾರೆ. ಸೊ ಅವರು ಎಲ್ಲೂ ಕೂಡ ಅಪ್ಪನಿಗೆ ಪಾಸಿಟಿವ್ ಇತ್ತು ಅಂದರೆ ಮಕ್ಕಳ ಜೊತೆ ಊಟ ಮಾಡಬಾರ್ದು ಅಂತ ಏನಿಲ್ಲ. ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಬ್ಲಡ್ ಆ್ಯಂಡ್ ಅದರ್ ಸೆಕ್ರೀಷನ್ಸ್. ಅದರಿಂದ ಕೇರ್ಫುಲ್ ಆಗಿದ್ದರೆ ಬೇರೆ ಏನೂ ತೊಂದರೆ ಆಗಲ್ಲ. ಹಂಗಾಗಿ ಅವ್ರನ್ನ ಸೆಪ್ರೇಟಾಗಿ ಇಡೋದು ಬೇಕಿಲ್ಲ. ಅವರಿಗೆ ಸಮಾಜದಲ್ಲಿ ಅಗೌರವ ಕೊಡುವಂಥದ್ದು ನೆಸೆಸಿಟಿ ಇಲ್ಲ. ಇನ್ನು ನೀವು ಹೇಳಿದ್ರಿ ಆಗಲೇ ಸಿರಿಂಜ್ಗಳಿಂದ ಇರ್ಬೋದು, ಅಥವಾ ಫಿಸಿಕಲಿ ರಿಲೇಷನ್ಶಿಪ್ ಇಟ್ಕೊಳ್ಳೋದಂಥದ್ರಲ್ಲಿ ಇರ್ಬೋದು, ಅಥವಾ ತಾಯಿಯಿಂದ ಮಗುಗಿರ್ಬೋದು, ಅಥವಾ ಸೋಂಕಿತರ ಬ್ಲಡ್ಡನ್ನು ಒಬ್ಬರಿಂದ ಒಬ್ಬರಿಗೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ ತಗೊಳ್ಳುವಂಥದ್ದು ಇರ್ಬೋದು. ಇಂತಹ ಸಮಯದಲ್ಲಿ ಹರಡುವಂಥ ಸಾಧ್ಯತೆ ಹೆಚ್ಚು ಅಂತಂದರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಸಲೂನ್ಗಳಿಗೆ ಹೋಗ್ತಾ ಇರ್ತೀವಿ, ಸಾಕಷ್ಟು ಜನ ಯೂಸ್ ಮಾಡಿರುವಂತಹ ಸಲೂನ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಹೆಣ್ಣು ಮಕ್ಕಳು ಪಾರ್ಲರ್ಗಳಿಗೆ ಹೋಗ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಏನಾದರೂ ಸೋಂಕಿತರು ಆ ಜಾಗಕ್ಕೆ ಹೋಗಿದ್ರೆ ಅದರಿಂದ ಏನಾದರೂ ಒಬ್ಬರಿಗೆ ಅಂದ್ರೆ ಏನು HIV ಸೋಂಕಿತರು ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಇಲ್ಲಿ ಅಪರೂಪದಲ್ಲಿ ಅಪರೂಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಷ್ಟೇ. ಸೇಮ್ ಬ್ಲೇಡ್ನ ಶೇವ್ ಮಾಡೋವಾಗೆ ಯಾರನ್ನ HIV ಅವ್ರಿಗೆ ಯೂಸ್ ಮಾಡಿ ಅದೇ ಬ್ಲೇಡ್ನ ಇನ್ನೊಬ್ಬರಿಗೆ ಯೂಸ್ ಮಾಡಿದರೆ ಬರೋ ಪಾಸಿಬಿಲಿಟಿ ಇರುತ್ತೆ. ನನಗೆ ಅದಕ್ಕಿಂತ ಭಯ ಅಂದರೆ ನಮ್ಮ ಹಾಸ್ಪಿಟಲ್ ಡಿಸ್ಪೋಸಬಲ್ಸ್ ಇರ್ತಾವಲ್ಲ, ನೀಡಲ್ಸು, ಶಾರ್ಪ್ಸು, ಸಿರಿಂಜ್ಗಳು, ಇಂಥವನ್ನ ಹ್ಯಾಂಡ್ಲ್ ಮಾಡ್ತಾರಲ್ಲ ನಮ್ಮ ಹಾಸ್ಪಿಟ್ಲು ಆಯಾಗಳು, ವಾರ್ಡ್ ಬಾಯ್ಗಳು, ಪಾಪ ಅವ್ರಿಗೆ ರಿಸ್ಕ್ ಜಾಸ್ತಿ.
ಸೊ ಅವರಿಗೆ ಡಬಲ್ ಗ್ಲೌಸ್ ಕೊಡಬೇಕು ನಾವು, ಶಾರ್ಪ್ಸ್ನ ಮುಟ್ಟಬೇಡಿ ಅಂತ ಹೇಳ್ಬೋದು, ಅದನ್ನೇ ಸೆಗ್ರಿಗೇಟ್ ಮಾಡಬೇಕು, ಅಲ್ಲಿ ಬರೋ ಚಾನ್ಸ್ ಇರುತ್ತೆ. ಇಲ್ಲಿ ಅಪರೂಪಕ್ಕೆ ಬಾರ್ಬರ್ ಶಾಪ್ನಲ್ಲಿ, ಬಟ್ ಇದು ಅಪರೂಪದಲ್ಲಿ ಅಪರೂಪ. ಹಂಗಾಗಿ ಎಲ್ಲೋ ಒಂದು ಕಡೆ ಅವ್ರ ಪ್ರೊಫೆಷನ್ಗೆ ಹೋಗಬೇಡಿ ಅಂತ ಹೇಳೋಕ್ಕಾಗಲ್ಲ, ಯಾರೋ ಬಂದು ಹೋಗಿರ್ತಾರೆ, ಬಟ್ ಅದರಲ್ಲಿ ಭಾಳ ರೇರಾಗಿ ಸ್ಪ್ರೆಡ್ ಆಗುತ್ತೆ ಹೊರತು ಕಾಮನಾಗಿ ಸ್ಪ್ರೆಡ್ ಆಗಲ್ಲ. ಹಂಗಾಗಿ ಆ ಪ್ರೊಫೆಷನ್ನವ್ರಿಗೆ ಅನ್ನೆಸರಿ ನಾವು ಎಲ್ಲ ಒಂದು ಸ್ಟಿಗ್ಮಾ ಅಂಟಿಸ್ಬಾರ್ದು. ಎಲ್ಲ ಒಂದು ಕಡೆ ನಗರದಲ್ಲಿ ಎಲ್ಲೆಡೆ ಅಂತಂದ್ರೆ ಬೆಂಗಳೂರನ್ನು ಸೇರಿಕೊಂಡು ರಾಜ್ಯದ ಹಲವಾರು ನಗರದಲ್ಲಿ HIV ಸೋಂಕಿತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರಲ್ಲಿ ಒಂದು ಭಯ ಇರುತ್ತೆ. HIV ಅನ್ನುವಂಥದ್ದು ಯಾರಿಂದ ಹೇಗ್ ಬೇಕಾದ್ರೂ ಹರಡುವಂಥದ್ದಾಗಿದೆ, ಹಾಗಾಗಿ ಗೊತ್ತಿಲ್ಲ ಏನಾಗಿದೆ ಅನ್ನುವಂಥದ್ದು. ಹಾಗಾಗಿ ಅದರ ಲಕ್ಷಣಗಳು ಏನಾದ್ರೂ ಈ ರೀತಿಯಾಗಿ ಇರುತ್ತೆ ಅನ್ನೋದ್ರಿಂದ ನಮ್ಗೆ HIV ಆಗಿದೆಯಾ ಏನು ಅನ್ನುವಂಥದ್ದು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ? ಈಗ ನೋಡಿ, ಮಲೇರಿಯಾಗೆ ತನ್ನದೇ ಆದ ಸಿಂಪ್ಟಮ್ಸ್ ಇರುತ್ತೆ, TBಗೆ ತನ್ನದೇ ಆದ ಸಿಂಪ್ಟಮ್ಸ್ ಇರುತ್ತೆ. HIV ಹಂಗಿಲ್ಲ. ಒಟ್ಟು ಅವನ ದೇಹದ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ಸಣ್ಣ ಜ್ವರನೂ ಬೇಗ ವಾಸಿ ಆಗಲ್ಲ, TB ಬಂದರೆ ಬೇಗ ವಾಸಿ ಆಗಲ್ಲ, ಕೆಮ್ಮು ಬಂದರೆ ಬೇಗ ವಾಸಿ ಆಗಲ್ಲ, ಡಯೇರಿಯಾ ಒಂದ್ಸರಿ ಬೇದಿ ಶುರುವಾಯಿತು ಅಂದರೆ ಪದೇ ಪದೇ ಬೇದಿ ಆಗ್ತಾ ಇರುತ್ತೆ. ಒಟ್ಟು ಅವನ ರೋಗ ತಡೆಯುವ ಲಕ್ಷಣ ಕಡಿಮೆ ಆಗಿಬಿಡುತ್ತೆ. ಎಲ್ಲದಕ್ಕೂ ಸುಸ್ತು, ಅವನಿಗೆ ಊಟ ಸೇರೋದಿಲ್ಲ, ಎಲ್ಲೋ ವೆಯ್ಟ್ ಲಾಸ್ ಆಗ್ತಾಯಿದೆ, ಡಯಾಬಿಟಿಸ್ ಶುರುವಾಗಿದೆ. ಒಟ್ಟು ಯಾರು ಒಂಥರ ಹೆಲ್ತಿ ಲುಕ್ ಇಲ್ಲ, ಸವ್ಕೊಂಡು ಹೋಗ್ತಿರ್ತಾರೆ, ವೆಯ್ಟ್ ಕಡಿಮೆ ಆಗ್ತಾ ಇರುತ್ತೆ, ಅಂಥವ್ರಿಗೆ ಈ ರೋಗ ಲಕ್ಷಣಗಳು. ಇವಾಗ ಕೆಲವು ಕಾಯಿಲೆಗಳಲ್ಲಿ, ಇವಾಗ ಅಪೆಂಡಿಸೈಟಿಸ್ ಅಂದರೆ ಹೊಟ್ಟೆ ನೋವು ಬರುತ್ತೆ, ಜ್ವರ ಬರುತ್ತೆ, ವಾಂತಿ ಇರುತ್ತೆ. ಇದ್ರಾಗ ಹಂಗಲ್ಲ, ಎಲ್ಲ ರೋಗಗಳ ಎಲ್ಲ ಲಕ್ಷಣಗಳು ಇರ್ತವೆ. ಆಮೇಲೆ ಸ್ಪ್ರೆಡ್ನಲ್ಲಿ ಇನ್ನೊಂದು ರಿಸ್ಕ್ ಅಂದರೆ, ನಾನು ಪದೇ ಪದೇ ಹೇಳ್ತಿರ್ತೀವಿ, ಡ್ರಗ್ ಅಡಿಕ್ಟ್ಸ್. ಅವರಿಂದ ಯಂಗ್ಸ್ಟರ್ಸ್ ಎಲ್ಲ ಅಲ್ಲೇ ಇದಾಗೋದು. ಅನ್ಫಾರ್ಚುನೇಟ್ಲಿ ಅವ್ರ ಸೆಕ್ಷುವಲ್ ಬಿಹೇವಿಯರು ಸರಿ ಇರಲ್ಲ, ಆ ನೀಡ್ಲು ಯೂಸ್ ಮಾಡ್ತಾರಲ್ಲ, ಅವರು ಕಾಮನ್ ನೀಡ್ಲು ಭಾಳ ಜನ ಯೂಸ್ ಮಾಡ್ತಾರೆ, ಅದೊಂದು ರಿಸ್ಕ್ ಕ್ಯಾಟಗರಿ ಇದೆ. ಬಟ್ ನೀವು ಹೇಳ್ದಂಗೆ ಯಾವನ್ಗಾನ ಒಬ್ಬನ ನೋಡಿತಾರೆ ಇವನಿಗೆ ಏಡ್ಸ್ ಇದೆ ಹಂಗೆ ಹೇಳ್ಲಿಕ್ಕೆ ಬರೋದಿಲ್ಲ. ಬರೀ ಅದು ಸಿನಿಮಾ ಒಳಗೆ ತಮಾಷೆಗೆ ಹೇಳ್ತಾರೆ. ಜಗ್ಗೇಶ್ ಪಿಕ್ಚರ್ನಾಗೆ ಅವನ್ನ 5 ಸಾರಿ ಲೂಸ್ ಮೋಷನ್ಗೆ ಹೋಗಿ ಬಂದರೆ ಫ್ರೆಂಡ್ಸ್ ಅವನಿಗೆ HIV ಇರಬೇಕು ನೋಡಿ, ಏಡ್ಸ್ ಕರೆ ಇರಬೇಕು ಅಂತಾರೆ. ಬಟ್ ಆ ರೀತಿ ಲೂಸಾಗಿ ನಾವು ಡಾಕ್ಟ್ರುಗಳು ಮಾತಾಡೋಂಗಿಲ್ಲ. ಬಟ್ ಡೆಫಿನೆಟ್ಲಿ ಒಬ್ಬ ಮನುಷ್ಯ ಚೆನ್ನಾಗಿದ್ದವನು, ಅವನ ಆರೋಗ್ಯ ಇದ್ದಂಗೆ ಹದಗೆಡ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾಯಿದೆ ಅಂದರೆ, ಅಂಡ್ ಸಾವಲ್ದಿದ್ದ ವಯಸ್ಸಿನಲ್ಲಿ ಸಾವು. 45 ವರ್ಷದವನಿಗೆ ಯಾಕೋ ಬೆಡ್ ರಿಡನ್ನು, ಅವನಿಗೆ ಯಾವುದಕ್ಕೂ ರೆಸ್ಪಾಂಡ್ ಆಗ್ತಾಯಿಲ್ಲ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅದನ್ನು ನೋಡಿ, TB ಡಿಟೆಕ್ಟ್ ಮಾಡಿದರೆ TB ಮೆಡಿಸನ್ಗೆ ಅವನು ರೆಸ್ಪಾಂಡ್ ಆಗ್ತಾನೆ, HIV ಪ್ಲಸ್ TB ರೆಸ್ಪಾಂಡ್ ಆಗಲ್ಲ. ಇಂಥವು ನಮಗೆ ಭಾಳ ಬೇಗ ಕ್ಲೂ ಕೊಡುತ್ತೆ, ಓ ಇವನಿಗೆ HIV ಇದೆ ಅಂತ. ಆ ರೀತಿ ಎಲ್ಲೋ ಒಂದು ಕಡೆ HIV ಅನ್ನುವಂಥದ್ದು ನಮ್ಮ ದೇಹದಕ್ಕೆ ಸೇರಿದ್ರೆ ನಮ್ಮ ದೇಹದ ಇಮ್ಯುನಿಟಿ ಪವರನ್ನು ಕಂಪ್ಲೀಟ್ ಆಗಿ ಲಾಸ್ಟ್ ಮಾಡಿಬಿಡತ್ತೆ. ಅಂಥ ಸಮಯದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ನಾವು ತುತ್ತಾಗುವ ಸಾಧ್ಯತೆ ಏನಾದರೂ ಹೆಚ್ಚಾಗಿದೆಯಾ ಡಾಕ್ಟರ್? ಅದರಿಂದನೇ ಸತ್ತೋಗೋದು. ಇದು ಭಾಳ ಜನ ತಿಳ್ಕೊತಾರೆ, HIV ಬಂದರೆ ಸತ್ತೋಗ್ತಾರೆ ಅಂತ. HIV ಒಳಗೆ ಯಾವುದೇ ಕಾಯಿಲೆ ಬೇಕಾದ್ರೂ ಅಮರ್ಸ್ಕೋಬೋದು, ಆ್ಯಂಡ್ ಅದಕ್ಕೆ ರಿಸ್ಪಾಂಡ್ ಮಾಡಲ್ಲ. ಇವಾಗ TBಗೆ ನಾವು ಕಂಡುಹಿಡಿತೀವಿ, ಅವನಿಗೆ TB ಕೊಟ್ಟರೆ 2 ತಿಂಗಳೊಳಗೆ ಇಂಪ್ರೂವ್ ಆಗ್ಬಿಡ್ತಾನೆ. HIV ಅವನಿಗೆ TB ಬಂದರೆ ಅವನು ರೆಸ್ಪಾಂಡ್ ಆಗಲ್ಲ. ಸೊ ಈ ರೀತಿಯ ಪ್ರತಿಯೊಂದು ಕಾಯಿಲೆಗಳಿಗೆ ಈಸಿಲಿ ತುತ್ತಾಗುವವನು ಅಂದರೆ HIV ಪಾಸಿಟಿವ್ ಇರೋನು. ಸೊ ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸೊ ಇವನಿಗೆ ಯಾವ್ದು ತಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಯಾಕಂದರೆ ಸೋಲ್ಜರ್ಸೇ ಇಲ್ಲ. ದಟ್ಸ್ ದ ಇಂಪಾರ್ಟೆಂಟ್ ಮೆಸೇಜ್. ಇನ್ನು ನಮ್ಮ HIV ಬರದಂತೆ ಮುಂಜಾಗ್ರತೆ ಕ್ರಮವನ್ನು ಯಾವ ರೀತಿಯಾಗಿ ಸಾರ್ವಜನಿಕರು ತಗೊಳ್ಬೋದು ಅಂತಂದರೆ, HIV ಅನ್ನುವಂಥದ್ದು ಎಲ್ಲೆಡೆ ಹರಡ್ತಾ ಇದೆ, ಹಾಗಾಗಿ ನಮಗೂ ಬರ್ಬೋದು, ನಮ್ಮ ಮನೆಯಲ್ಲಿ ಯಾರಿಗಾದರೂ ಇರ್ಬೋದು ಅನ್ನುವಂಥ ಭಯ ಒಂದಿಷ್ಟು ಜನರನ್ನ ಕಾಡ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಆ ಭಯದಿಂದ ದೂರ ಇರಬೇಕು ಅಂತಂದರೆ ನಾವು ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೋದು, ಇದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಇದ್ದರೆ ಜನರು ಸ್ವಲ್ಪ ನೆಮ್ಮದಿಯಾಗಿ ಬದುಕಬಹುದು. ಹಾಗಾಗಿ ಅದರ ಮುನ್ನೆಚ್ಚರಿಕೆ ಕ್ರಮಗಳು ಏನು? ಭಾಳ ಇಂಪಾರ್ಟೆಂಟು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ ನಾವು. ಈ ಕಾಯಿಲೆ ಹೆಂಗೆ ಹರಡುತ್ತೆ ಅಂತ ನಾವು ಅವೇರ್ನೆಸ್ ಕ್ರಿಯೇಟ್ ಆದಮೇಲೆ ಅದು ಭಾಳ ಇಂಪಾರ್ಟೆಂಟ್, ಎಚ್ಚರಿಕೆ ಇರಬೇಕು. ಸೆಕ್ಷುವಲ್ ಬಿಹೇವಿಯರ್ ಮಸ್ಟ್ ಬಿ ಪ್ರಾಪರ್, ಎಲ್ಲಂದ್ರಲ್ಲೇ ಹೋಗಬಾರ್ದು. ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂದರೆ ಈವನ್ ಆಪೋಸಿಟ್ ಪಾರ್ಟ್ನರ್ಗೆ HIV ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಬ್ಯಾರಿಯರ್ಸ್ ಅಂದರೆ ಕಾಂಡಮ್ಸ್ ಯೂಸ್ ಮಾಡ್ಬೋದು, ಅಥವಾ ವುಮನ್ಗೆ ಡಯಾಫ್ರಮ್ ಅಂತ ಬರುತ್ತೆ. ಇಂಥವ್ನು ಯೂಸ್ ಮಾಡೋದ್ರಿಂದ ವೈರಸ್ಸು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಲ್ಲ. ಆಮೇಲೆ ಎಲ್ಲೋ ಎದುರ್ಕೊಂಡು ಅಲ್ಲೆಲ್ಲೋ ಮುಟ್ಟದೆ ಕೈ ತೊಳ್ಕೊಂಡೆ ಅವೆಲ್ಲ ಇಲ್ಲ. ನೀವು ಬ್ಲಡ್ ಯಾವುದನ್ನೇ ಒಬ್ಬ ಡಾಕ್ಟ್ರ್ ಹತ್ರ ಹೋದಾಗ ಡಿಸ್ಪೋಸಬಲ್ ಯೂಸ್ ಮಾಡ್ತಾರಾ ಇಲ್ಲ ನೋಡಬೇಕು. ಹಾಸ್ಪಿಟ್ಲ್ಗಳಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಡಿಸ್ಪೋಸಬಲ್ ನೀಡ್ಲ್ ಅಷ್ಟೇ ಅಲ್ಲ,
ಪ್ರತಿಯೊಂದೂ ಕೆಥೆಟ್ರ್ ಯೂಸ್ ಮಾಡಲಿ, ಯಾವುದೇ ಒಂದು ಹಾಸ್ಪಿಟ್ಲ್ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸು, ಈವನ್ ENTಗಳಿಗೆ ಟಂಗ್ ಡಿಪ್ರೆಸರ್ ಇವೆಲ್ಲ ಆಗ್ತಾರಲ್ಲ, ಅದನ್ನೆಲ್ಲ ಬಾಯ್ಲಿಂಗ್ ವಾಟರ್ನೊಳಗೆ ಇದು ಯೂಸ್ ಮಾಡಬೇಕು. ಆ್ಯಂಡ್ ಎಷ್ಟು ಡಿಸ್ಪೋಸಬಲ್ ಸಾಧ್ಯವೋ ಅಷ್ಟನ್ನು ಮಾಡಬೇಕು. ಅದಕ್ಕೆ ದಯವಿಟ್ಟು ನೀವು ಯಾವುದಾನ ದೂರ ಬರೋ ಹಳ್ಳಿ ಒಳಗಿದ್ರೆ ಆ ಡಾಕ್ಟ್ರ್ ಸರಿಯಾಗಿ ಅದನ್ನು ಸ್ಟೆರಿಲೈಸ್ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ನಿನ್ಗೆ ಅನುಮಾನ ಬಂದರೆ ಇನ್ನೊಂದು ಸಾರಿ ಅಲ್ಲಿ ಹೋಗಬಾರ್ದು. ಆಮೇಲೆ ಪ್ರತಿ ಬ್ಲಡ್ಡು ಕೂಡ ಬ್ಲಡ್ ಬ್ಯಾಂಕಿಂದ ಅದ್ರ ಮೇಲೆ ಹಾಕಿರಬೇಕು HIV ಟೆಸ್ಟೆಡ್ ನೆಗೆಟಿವ್, ಏಡ್ಸ್ ನೆಗೆಟಿವ್, ಇದನ್ನು ಹಾಕಿದರೆ ಮಾತ್ರ ಅಂತ ಬ್ಲಡ್ ಯೂಸ್ ಮಾಡಬೇಕು. ಆ್ಯಂಡ್ ಮನೆಯೊಳಗೆ ಯಾರಿಗಾದರೂ ಒಂದು ಡೌಟ್ ಇದ್ದರೆ, ಯಜಮಾನ್ರಿಗೆ ಏನೋ ಇರ್ಬೋದೇನೋ ಅಂತ ಹೆಂಡ್ತಿಗೆ ಡೌಟ್ ಬಂದರೆ ಅವ್ರದ್ದು ಬ್ಲಡ್ ಆಗಿಂದಾಗೆ ಟೆಸ್ಟ್ ಮಾಡಬೇಕು. ಅಂಥವ್ರ ಜೊತೆಯಲ್ಲಿ ಅವ್ರ ಬಿಹೇವಿಯರ್ ಚೆನ್ನಾಗಿಲ್ಲ, ಇವರು ಅಲ್ಲಿ ಇಲ್ಲಿ ಹೋಗಿ ಬರ್ತಾರೆ ಅಂದರೆ ದ ಲೇಡಿ ಶುಡ್ ಬಿ ವೆರಿ ಕೇರ್ಫುಲ್. ತನ್ನ ಮಕ್ಕಳಿಗೋಸ್ಕರ ನಾನು ಬದುಕೋದು, ನೀವು ಹಂಗೆ ಇರಿ, ನನ್ನ ಹತ್ರ ಬರಬೇಡಿ ಅನ್ನೋ ಥರನೇ ಹೇಳಬೇಕು. ಇವೆಲ್ಲ ಭಾಳ ಇಂಪಾರ್ಟೆಂಟು ಮನುಷ್ಯನಿಗೆ. ಭಾಳ ಈಚೀಚೆಗೆ ಪರವಾಗಿಲ್ಲ, ಸ್ವಲ್ಪ ಓಪನಾಗಿ ಮಾತಾಡ್ತಾರೆ. ಮೊದಲೆಲ್ಲ ಈ ಸೆಕ್ಷುವಲ್ ಬಿಹೇವಿಯರ್ ಭಾಳ ಹಿಡನ್ ಇತ್ತು, ಈಗಿಲ್ಲ, ತುಂಬ ಜನ ಓಪನಾಗಿ ಇದು ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎನಿ ಸೆಕ್ಸ್. ಅದರೊಳಗಾಗಿ ನಿಮಗೆ ಗೊತ್ತಿರಲಿ, ಹೋಮೋಸೆಕ್ಷುವಲ್ಸ್ನಲ್ಲಿ ಇದು ಭಾಳ ಕಾಮನ್. ಏನಲ್ ಸೆಕ್ಸು, ಓರಲ್ ಸೆಕ್ಸು, ಇವೆಲ್ಲದರಿಂದ ತುಂಬ ಹರಡುತ್ತೆ. ಅದಕ್ಕೆ ದಯವಿಟ್ಟು ಇಂಥವ್ರು ಭಾಳ ಕೇರ್ಫುಲ್ಲಾಗಿರಬೇಕು. ಅಂಥವ್ರಿಂದ ದೂರ ಇರೋದನ್ನು ಕಲ್ತ್ಕೋಬೇಕು. ಕಾಂಟ್ಯಾಕ್ಟ್ನಿಂದ ಬರೋದು ಇದು ಸೆಕ್ರಿಷನ್ಸು, ಅದ್ರ ಕಾಂಟ್ಯಾಕ್ಟ್ನಿಂದ ಬರೋದು, ಅದರಿಂದ ಅವಾಯ್ಡ್ ಮಾಡಿಕೊಂಡ್ರೆ ಈವನ್ ಬೈ ಟಂಗ್, ಮೌತ್ ಕಿಸ್ಸಿಂಗಿಂದನೂ ಬರುತ್ತೆ. ಇವೆಲ್ಲವನ್ನು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿ ಅವೆಲ್ಲರ ಬಗ್ಗೆನೂ ಅವೇರ್ನೆಸ್ ಇದ್ದರೆ ಡೆಫಿನೆಟ್ಲಿ ಪ್ರಿಕಾಷನ್ ತಗೋಬೋದು. ಎಲ್ಲೋ ಒಂದು ಕಡೆ ಯುವಕರಲ್ಲಿ ಹೆಚ್ಚಾಗಿ HIV ಕಾಣಿಸ್ಕೊಳ್ಳುತ್ತಿರೋದ್ರಿಂದ ಮುಂದೆ ಮದುವೆ ಅವಿವಾಹಿತರು ಏನಿದ್ದಾರೆ ಅವರು ಮುಂದೆ ಯಾವ ರೀತಿಯಾಗಿ ಏನು ಪ್ರಿಕಾಕ್ಷನ್ನ ತಗೊಳ್ಬೋದು? ಯಾಕಂತಂದ್ರೆ ಮದುವೆ ಆಗ್ತಾ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು, ನಗರದವ್ರನ್ನ ಮದುವೆ ವಿವಾಹ ಆಗೋಕ್ಕೆ ಇಷ್ಟಪಡ್ತಾರೆ. ಯಾಕಂತಂದ್ರೆ ನಗರದಲ್ಲಿ ಹೆಚ್ಚಾಗಿ ಇಂತಹ ಕೇಸ್ಗಳು ಕಂಡು ಬರ್ತಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಜಾಗ್ರತೆಯನ್ನು ವಹಿಸಲಿಕ್ಕೆ ಸಾಧ್ಯತೆ ಇದೆಯಾ? ಮದುವೆ ಅಂದ ತಕ್ಷಣ ನಮ್ಮ ದೇಶದಲ್ಲಿ ನಾಮಬಲ, ಗಣಕೂಟ ಎಲ್ಲ ಅದರ ಬದಲು ಅದು ಮಾಡಿ ಬೇಡ ಅನ್ನಲ್ಲ. ದಯವಿಟ್ಟು ಪ್ರತಿಯೊಬ್ಬರ ಈ ರಕ್ತ ಪರೀಕ್ಷೆ, ಅಟ್ಲೀಸ್ಟ್ ಸಿಂಪಲ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಸೆಕ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅನ್ಫಾರ್ಚುನೇಟ್ಲಿ ಯಾರೋ ಫ್ರೆಂಡ್ ಜೊತೆಗೆಲ್ಲೋ ಹೋಗಿರ್ತೀರಿ, ಹಂಗಾಗಿರುತ್ತೆ. ನಿಮ್ಮ ಮದುವೆ ಮೊದಲು ಇದನ್ನೆಲ್ಲ ಟೆಸ್ಟ್ ಮಾಡಿಕೊಂಡು ಕ್ಲಾರಿಫೈ ಮಾಡ್ಕೋಬೇಕು. ಇದರೊಳಗೆ ಮುಚ್ಚುಮರೆ ಏನೂ ಇಲ್ಲ. ಇವತ್ತು ಅನ್ಫಾರ್ಚುನೇಟ್ಲಿ ಸೋಷಿಯಲ್ ಬಿಹೇವಿಯರ್, ಮೊದಲು ನಾವು MBBS ಹೋದಾಗ ಆ ರೀತಿ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕಾಲೇಜ್ ಹುಡುಗರು ಹುಡುಗಿರು ಕೂಡ ಬಿಕಾಸ್ ಆಫ್ ಮೀಡಿಯಾ ಅಂದರೆ ಫೋರ್ನಗಳು, ಮೊಬೈಲ್ನೊಳಗೆ ಎಲ್ರಿಗೂ ಎಲ್ಲ ಅಕ್ಸೆಸಿಬಿಲಿಟಿ ಇರೋದ್ರಿಂದ ಹಂಗಾಗುತ್ತೆ. ಜೀವನ ಭಾಳ ಇಂಪಾರ್ಟೆಂಟು. ಅದರಿಂದ ಇದ್ರ ಬಗ್ಗೆ ಗಮನ ವಹಿಸಿದರೆ ಮದುವೆ ಆಗೋದಕ್ಕೆ ಮೊದಲು ಇವೆಲ್ಲ ನೆಗೆಟಿವ್ ಇದೆಯಾ ಅಂತ ನೋಡಿಕೊಂಡು, ಅದೇ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಮದುವೆ ಆಗೋದಕ್ಕೆ ಮೊದಲು ಇವೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ, ಅವ್ರಿಗೂ ಮಾಡಿಸಿ, ಅದರೇನು ತಪ್ಪೇನಿಲ್ಲ. ಹೆಂಗೆ ಲಗ್ನ ಕಟ್ಟಿಸ್ತೀರಲ್ಲ ಹಂಗೆ ಹೆಣ್ಣಿಗೂ ಗಂಡಿಗೂ ಪರೀಕ್ಷೆ ಮಾಡಿಸಿ. ಡೆಫಿನೆಟ್ಲಿ ಏನೂ ಇಲ್ಲ ಅಂತ ಅಂದಾಗೆ ನೆಮ್ಮದಿಯಿಂದ ಮದುವೆ ಆಗಿ ಅಂತ ನಾನು ಸಿನ್ಸಿಯರಾಗಿ ಅಡ್ವೈಸ್ ಮಾಡ್ತೀನಿ. ಇನ್ನು ಮುಖ್ಯವಾಗಿ HIV ಪೀಡಿತರು ಏನಿರ್ತಾರೆ, HIVಗೆ ಸಂಬಂಧಪಟ್ಟ ಹಾಗೆ ರೋಗಿಗಳೇನಿರ್ತಾರೆ, ಅವರಿಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ನೀಡಲಾಗುತ್ತೆ? ಆಂಟಿವೈರಲ್ ಡ್ರಗ್ಸು ಇವತ್ತು ಬೇಕಾದಷ್ಟು ಬಂದುಬಿಟ್ಟಿದ್ದಾವೆ. ಅದಕ್ಕೇ ಎಲ್ಲ ಡಾಕ್ಟ್ರುಗಳು ಕೊಡೋಕ್ಕಾಗಲ್ಲ, ಇದಕ್ಕೆ ಸೆಂಟರ್ಸ್ ಇದ್ದಾವೆ. ಆ್ಯಂಡ್ ದೀಸ್ ಡ್ರಗ್ಸ್ ಆರ್ ವೆರಿ ಕಾಸ್ಟ್ಲಿ. ಇಟ್ಸ್ ಎ ನ್ಯಾಷನಲ್ ಪ್ರೋಗ್ರಾಮ್ ಇವತ್ತು. ಹಂಗಾಗಿ ART ಸೆಂಟ್ರಿಗೆ ಹೋದರೆ ನಿಮ್ಮ ಟೆಸ್ಟು ಫ್ರೀ ಮಾಡ್ತಾರೆ. ನಿಮಗೆ ಇವ ಲೇಟೆಸ್ಟ್ ಡ್ರಗ್ ಏನಿದೆಯಲ್ಲ ಆಂಟಿವೈರಲ್ ಡ್ರಗ್, ಆಮೇಲೆ ಫಾಲೋಅಪ್ ಭಾಳ ಇಂಪಾರ್ಟೆಂಟು. ಆ CD4 ಹೆಂಗೆ ಕೌಂಟ್ ಕಡಿಮೆ ಆಗ್ತದೆ. ಇನ್ಫ್ಯಾಕ್ಟ್ ನಾವು ಇವತ್ತು ಪ್ರತಿ ಪೇಷಂಟ್ಗೂ ಆಪ್ರೇಷನಿಗೆ ಮೊದಲು ಒಂದು HIV ಮಾಡೇ ಮಾಡ್ತೀವಿ, HBsAg. ಇದ್ರ ಜೊತೆಗೆ ಅದ್ರ ಬಗ್ಗೆನೂ ಜನಗಳಿಗೆ ಗಮನ ಇರಲಿ. ಅದು ವೈರಲ್ ಡಿಸೀಸು, ಜಾಂಡೀಸ್ ಬರೋವಂಥ ಕಾಯಿಲೆ. ಯಾವುದೇ ಒಂದು ಪೇಷಂಟ್ಗೆ HIV ಆ್ಯಂಡ್ HBsAg ಮಾಡ್ತೀರಾ, ನಾವು ಆ ಪೇಷಂಟ್ಗೆ ಆಪ್ರೇಟ್ ಮಾಡಲ್ಲ. ಯಾಕಂದರೆ ಅದೇ ಇನ್ಸ್ಟ್ರೂಮೆಂಟ್ಸ್ ಇವ್ರಿಗೆ ಯೂಸ್ ಮಾಡಿ ಬೇರೆಯವ್ರಿಗೆ ಯೂಸ್ ಮಾಡಿದರೆ ತೊಂದರೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಮೇಕ್ ಯೂಸ್ ಆಫ್ ಗೌರ್ಮೆಂಟ್ ಹಾಸ್ಪಿಟ್ಲ್. ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ART ಸೆಂಟ್ರ್ ಇರುತ್ತೆ. ನೀವು ಪ್ರೈವೇಟ್ನಾಗ ಹೋಗಿ ತುಂಬ ದುಡ್ಡು ಖರ್ಚು ಮಾಡಬೇಕು ಅನ್ನೋ ಪ್ರಮೇಯ ಇಲ್ಲ. ಕೆಂಪೇಗೌಡ ಹಾಸ್ಪಿಟ್ಲ್ ಆಗಲಿ, ಎನಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ART ಸೆಂಟ್ರ್ ಇರುತ್ತೆ. ಅಲ್ಲಿನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ.
ಥ್ಯಾಂಕ್ ಯು ಡಾಕ್ಟರ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, HIV ಅನ್ನುವಂತಹ ಕಾಯಿಲೆ ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಸಮಸ್ಯೆವಾಗಿ ಕಂಡು ಬರ್ತಾ ಇದೆ. ಅಂತಂದ್ರೆ ನಮ್ಮ ಡಾಕ್ಟರ್ ಅಂಜನಪ್ಪ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಗರದಲ್ಲಿ ಅದರಲ್ಲೂ ನಮ್ಮ ರಾಜ್ಯದ ಹಲವಾರು ನಗರಗಳಲ್ಲಿ ಈ HIV ಸಮಸ್ಯೆ, ಆರೋಗ್ಯ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಏನು ಅದರಲ್ಲೂ ಯುವಕರಲ್ಲಿ ಹೆಚ್ಚಾಗಿರೋದ್ರಿಂದ ಅವಿವಾಹಿತರು ಸ್ವಲ್ಪ ಮದುವೆ ಆಗುವಾಗ ಎಚ್ಚರ ವಹಿಸಿ ಬ್ಲಡ್ ಟೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿ, ಹಾಗೇನೆ ಲೈಂಗಿಕವಾಗಿ ಬೇರೆ ಬೇರೆ ಜನರ ಜೊತೆ ಸಂಪರ್ಕವನ್ನ ಇಟ್ಟುಕೊಳ್ಳುವುದನ್ನ ನಿಲ್ಲಿಸಿ ಒಂದೇ ಪಾರ್ಟ್ನರ್ಗೆ ಸೀಮಿತವಾಗಿ ಬದುಕಿ ಅನ್ನುವಂಥದ್ದು, ಮತ್ತೆ ಆಸ್ಪತ್ರೆಗಳಲ್ಲಿ ಸಿರಿಂಜ್ಗಳನ್ನ ಬಳಕೆ ಮಾಡೋದಿರ್ಬೋದು, ಅಥವಾ ಡ್ರಗ್ಗಿಗೆ ಎಡಿಕ್ಟ್ ಆಗಿರುವಂಥದ್ದಿರ್ಬೋದು, ಅಂತಹ ಸಮಯದಲ್ಲಿ ಸಿರಿಂಜ್ ಅನ್ನ ಬಳಸೋದಿರ್ಬೋದು, ಅಥವಾ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಾವು ಬ್ಲಡ್ ಅನ್ನ ಪಡ್ಕೊಳ್ಳುವಂತ ಸಮಯದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ HIV ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ತೋರಿಸಬೇಡಿ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ ಅನ್ನುವಂಥದ್ದು ಡಾಕ್ಟರ್ ಅಂಜನಪ್ಪ ಅವರ ಹೇಳಿಕೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.